ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಜಾ. ನೀವು ಇಲ್ಲಿ ತನಕ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಕರ್ನಾಟಕ ವಿಧಾನಸಭಾ ಎಲೆಕ್ಷನ್ ಟೈಮಲ್ಲಿ ಬೇಕಾಬಿಟ್ಟು ಗ್ಯಾರಂಟಿ ಕೊಟ್ಟು ಗೆದ್ದಿದ್ದು ಕಾಂಗ್ರೆಸ್ ಪಕ್ಷ. 5 ಗ್ಯಾರಂಟಿ ಜೊತೆ ಇನ್ನೊಂದು ವಾರಂಟಿ ಕೂಡ ಕೊಡ್ತು. ಅದೇನಂದರೆ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಹಾಗೂ ಬ್ರ್ಯಾಂಡ್ ಕರ್ನಾಟಕ ಮಾಡ್ತೀವಂತ. ಆದರೆ ಕಾಂಗ್ರೆಸ್ನ ಆ 5 ಗ್ಯಾರಂಟಿಗಳ ಜೊತೆಗೆ ಆ ವಾರಂಟಿ ಕೂಡ ಸತ್ತೇ ಹೋಯಿತು. ಮೊದಲಿದ್ದು ಕ್ಯೂಟ್ ಕರ್ನಾಟಕ, ಆದರೆ ಈಗ ಆಗಿರೋದು ಕ್ರೈಮ್ ಕರ್ನಾಟಕ. ಇದನ್ನು ನಾವು ಹೇಳ್ತಿರೋದಲ್ಲ, ಸರ್ಕಾರದ ಅಂಕಿಅಂಶಗಳೇ ಹೇಳ್ತಾ ಇದೆ. ನಾನು ಓದಿದ್ದು ಪ್ರಜಾವಾಣಿ ಪೇಪರಲ್ಲಿ, ಐ ರಿಪೀಟ್ ಪ್ರಜಾವಾಣಿ ಪೇಪರಲ್ಲಿ. ಎರಡು ಸತಿ ಯಾಕೆ ಹೇಳ್ತಾ ಇದ್ದೀನಿ ಅಂತ ಅರ್ಥ ಆಯ್ತಾ? ಕಳೆದ 4 ತಿಂಗಳಲ್ಲಿ ಕರ್ನಾಟಕದಲ್ಲಿ ಎಷ್ಟು ಕೊಲೆಗಳಾಯ್ತಂತ ಗೊತ್ತಾ? 430. ಅಂದರೆ ತಿಂಗಳಿಗೆ 100ಕ್ಕೂ ಹೆಚ್ಚು ಕೊಲೆಗಳು ನಡೀತಾ ಇದೆ. ಅಂದರೆ ಒಂದು ದಿನಕ್ಕೆ 10ಕ್ಕೂ ಜಾಸ್ತಿ ಹೆಣಗಳು ಬೀಳ್ತಾ ಇದೆ. ದಿಸ್ ಇಸ್ ಹಾರಬಲ್. ಅತ್ಯಾಚಾರದ ವಿಷಯ ಅಂತೂ ಕೇಳಕ್ಕೆ ಹೋಗಬೇಡಿ. ಕಳೆದ 4 ತಿಂಗಳಲ್ಲಿ, ಜಸ್ಟ್ 4 ತಿಂಗಳಲ್ಲಿ 198 ಕೇಸ್ಗಳು ರಿಜಿಸ್ಟರ್ ಆಗಿದೆ. ಲೇಡೀಸ್ಗಂತೂ ಈ ಸರ್ಕಾರ ಸೇಫ್ಟಿ ಗ್ಯಾರಂಟಿಯನ್ನು ಕೊಟ್ಟೇ ಇಲ್ಲ. ಆ ಕಾರಣಕ್ಕೆ ಅತ್ಯಾಚಾರನ ತಡೆಯೋಕೆನೇ ಆಗ್ತಾ ಇಲ್ಲ. ಕಾನೂನಿನ ಭಯ ಅಂತೂ ಇಲ್ಲವೇ ಇಲ್ಲ. ಜೈಲಲ್ಲಿ ಇರಬೇಕಿದ್ದವರು ಜೈಲಿಗೆ ಹೋಗಿ ವಾಪಸ್ ಬಂದವರೇ ಸರ್ಕಾರವನ್ನು ನಡೆಸ್ತಾ ಇದ್ದಾರೆ. ಇನ್ನೇನನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸಾಧ್ಯ ಹೇಳಿ? ಇತ್ತೀಚಿನ ಅನೇಕ ಕೊಲೆಗಳು ಇಡೀ ಕರ್ನಾಟಕವನ್ನು ಬೆಚ್ಚಿ ಬೀಳಿಸಿದೆ. ಹುಬ್ಬಳ್ಳಿಯ ನೇಹಾ ಹಿರೇಮಠ ಆಗ್ಬೋದು, ಅಂಜಲಿ ಅಂಬಿಗೇರ್ ಆಗಿರಬಹುದು, ಸೋಮಾರ್ಪೇಟೆಯ ಬಾಲ್ಕಿ ಮೀನಾ ಆಗಿರಬಹುದು. ಮಾತೆತ್ತಿದ್ರೆ ಮಹಿಳಾ ಸಬಲೀಕರಣ ಅಂತಿರುವ ಕಾಂಗ್ರೆಸ್ ಸುರಕ್ಷಾ ನೀಡುವ ಡ್ಯೂಟಿ ಬಂದರೆ ಮರೆತು ಬಿಡುತ್ತೆ. ಈ ಕ್ರೈಮ್ ನಂಬರ್ಸನ್ನು ನೋಡ್ತಾ ಇದ್ರೆ ನಾನೇ ಒಂದು ಹೆಣ್ಣಾಗಿ ನೆಮ್ಮದಿಯ ನಿದ್ದೆ ಮಾಡ್ಬೋದಾ? ಕಾಂಗ್ರೆಸ್ ನಾಯಕರ ಮಕ್ಕಳಿಗೇನೆ ಸೇಫ್ಟಿ ಇಲ್ಲ ಅಂದರೆ ನಾನು ಯಾವ ಲೆಕ್ಕ, ನೀವು ಯಾವ ಲೆಕ್ಕ? ನಾನು ಅನೇಕ ಬರೀ ಡಿಮಾಂಡ್ ಇಟ್ಟಿದ್ದೇನೆ. ಅನೇಕ ಇಡೀ ವರ್ಲ್ಡ್ ವೈಸ್ ಇದನ್ನು ಮಾಧ್ಯಮದವ್ರು ಎಲ್ಲರೂ ತೋರಿಸಿದ್ದಾರೆ. ಯಾವಾಗ ಇವರು ಬೇರೆ ರಾಜ್ಯದ UP ಮಾಡೆಲ್ ಆಗಲಿ, ಹೈದರಾಬಾದ್ ಮಾಡೆಲ್ ಆಗಲಿ ನಮ್ಮ ಕರ್ನಾಟಕಕ್ಕೆ ತೊಗೊಂಡು ಬರಲಂಗಿಲ್ಲ. ಅಲ್ಲಿ ತನಕ ಯಾರು ಎಚ್ಚೆತ್ತಾಗಂಗಿಲ್ಲ. ಅಂತ ಸಜ್ಜನ್ ಬೇಕಿಲ್ಲ, ಇಲ್ಲ ಅಂದ್ರೆ UP ಅಂತ CM ಬೇಕಿಲ್ಲ ಅಂದಾಗ ಮಾತ್ರ ಇದಾಕೈತೆ ಅಂತ ನಾ ಕೇಳ್ತೇನೆ. ಈಗಾಗಲೇ ನಾವು ನಮ್ಮ ಮಗಳು ಕಳ್ಕೊಂಡು ನೋನಾಗಿದ್ದೀವಿ. ಮತ್ತೆ ನಾನು ವಾರ್ಡಿನ ಮಗಳು ಹೋದ್ಲ. ನಾನು ಎಷ್ಟು ಮನವಿ ಮಾಡಿದ್ರು ರಾಜ್ಯ ಸರ್ಕಾರಕ್ಕೆ, ಅವರು ಬೇಫಾಮ್ ಆಗಿ ಮತ್ತು ತಮ್ಮದೇ ಆದ ಕೃತ್ಯವನ್ನು ನಡೆಸಿದ್ದಾರೆ. ಅದಕ್ಕೆ ನಿಮಗೆ ಆಗಂಗಿಲ್ಲ ಅಂದರೆ ರಜೆ ನಿಮ್ಗೆ ಕೊಟ್ಟು ಮನೆಗೆ ಹೋಗ್ರಿ, ಬೇರೆದವ್ರನ್ನ ತೊಗೊಂಡು ಬರ್ರಿ. ಯಾಕೆ ನೀವು ಅದ್ರ ಮೇಲೆ ಕುಂತು ಇಂಥ ಅಮಾಯಕರನ್ನ ಪಾಪ ಬಡವ್ರನ್ನ ಬಲಿ ಮಾಡ್ತೀರಿ? ಇಂಥ ವಿಕೃತ ಮನಸ್ಸಿದ್ದವ್ರನ್ನ ಸಮಾಜನ ನೀವು ಕಟ್ಟಕ್ಕಾಗಂಗಿಲ್ಲ ಅಂದರೆ, ನಿಮಗೆ ಮಫ್ತಿ ಮೇಲೆ ಪೊಲೀಸರು ಕಳ್ಸೋಕ್ಕಾಗಿಲ್ಲ ಅಂದರೆ ಎದಕ್ಕೆ ನೀವು ಅಧಿಕಾರ ವಹಿಸ್ಕೊತೀರಿ? ಕಮಿಷನರ್ಗೆ ಅವಾಗ ಹೇಳಿ ನಾನು, ಅವರು ಈ ರೀತಿ ಡೈವರ್ಟ್ ಮಾಡಿ ಈ ರೀತಿ ಹೇಳ್ಕೊಂತ ಕುಂತು ಇದನ್ನೆಲ್ಲ ಫೇಲ್ಯೂರ್ ಮಾಡಕ್ಕೆ ಮತ್ತೊಂದು ಘಟನೆ ಆಗಕ್ಕೆ ಅವರೇ ಮೂಲ ಕಾರಣ ಅಂತ ನಾನು ಅಂತೀನಿ. ನಿಮ್ಮ ಕೈಯಲ್ಲಿ ಆಗಲ್ಲ ಅಂದರೆ ರಾಜೀನಾಮೆ ಕೊಟ್ಟು ಹೋಗಿ ಅಂತ ಹೇಳಿದ್ದು ಯಾರು ಗೊತ್ತಾ? ಕಾಂಗ್ರೆಸ್ನ ಕಾರ್ಪೊರೇಟರ್ ನಿರಂಜನ್ ಹಿರೇಮಠ್. ಮೊದಲು ಅವ್ರ ಮಗಳನ್ನು ಕಳೆದುಕೊಂಡ್ರು, ಈಗ ಇನ್ನೊಂದು ಕೊಲೆಗೆ ಹೀಗೆ ರಿಯಾಕ್ಟ್ ಮಾಡಿದ್ದಾರೆ. ಇನ್ನೊಂದು ಅಬ್ಸರ್ವ್ ಮಾಡಿದ್ರಾ? UP ಮಾಡೆಲ್, UP CM ಥರ ಕರ್ನಾಟಕದಲ್ಲೂ ಬೇಕು ಅಂದರು. ಯೋಗಿ ಆದಿತ್ಯನಾಥ್ ಥರನೇ ಒಬ್ಬ CM ಕರ್ನಾಟಕಕ್ಕೆ ಬೇಕು ಅಂತ ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ ಅಂದರೆ ಕರ್ನಾಟಕದ ಕ್ರೈಮ್ ರೇಟನ್ನು ಕಂಟ್ರೋಲ್ ಮಾಡೋರು ಯಾರಾದರೂ ಬೇಕಾಗಿದೆ. ಯೋಗಿ ಆದಿತ್ಯನಾಥ್ ಥರ ಕ್ರೈಮನ್ನು ಕಂಟ್ರೋಲ್ ಮಾಡೋರು ಯಾರೂ ಇಲ್ಲ. ರೇಪ್ ಮಾಡಿದವರಿಗೆ, ಕೊಲೆ ಮಾಡಿದವರಿಗೆ ಉಳಿಗಾಲ ಅಂತೂ ಇಲ್ಲವೇ ಇಲ್ಲ. ಕೊಲೆಯ ಸಂಖ್ಯೆ ಕಮ್ಮಿ ಆಗಿದೆ ಅಂದರೆ ಅದಕ್ಕೆ ಕಾರಣ ಕಣ್ಣಾರೆ ಕಂಡ ಶಿಕ್ಷೆ. ತಾನು ಅಪರಾಧ ಮಾಡಿ ಜೈಲಿಗೆ ಹೋಗೋದು ಒಂದು ಕಡೆ, ಅದೇ ಅಕ್ರಮವಾಗಿ ಮನೆ ಕಟ್ಟಿದ್ರೆ ಬುಲ್ಡೋಸರ್ ಬಂದ್ಬಿಡುತ್ತೆ. ತನ್ನ ಜೊತೆ ತನ್ನ ಕುಟುಂಬ ಕೂಡ ಬೀದಿಗೆ ಬರುತ್ತೆ ಅಂತ ಅಪರಾಧಿಯ ತಲೆಯಲ್ಲಿ ಇಡುತ್ತೆ. ಕ್ರೈಮ್ ಮಾಡೋ ಮುಂಚೆ 10 ಸಲ ಯೋಚನೆ ಮಾಡ್ತಾರೆ. ಎನ್ಕೌಂಟರ್ ಭಯ ಅಂತೂ ಇದ್ದೇ ಇರುತ್ತೆ ಬಿಡಿ. ಇದನ್ನು ಕಾಂಗ್ರೆಸ್ ಸರ್ಕಾರ ಮಾಡುತ್ತೆ ಅಂತ ಕಾಂಗ್ರೆಸ್ ಬೆಂಬಲಿಗರಿಗೇನೆ ನಂಬಿಕೆ ಇಲ್ಲ. ನೀವಂತೂ ನಂಬಿಕೆ ಇಟ್ಕೊಳ್ಳೇಬೇಡಿ. ಯೋಗಿ ಆದಿತ್ಯನಾಥ್ ಅವರಿಗೆ ಉತ್ತರ ಪ್ರದೇಶವೇ ಅವರ ಕುಟುಂಬ. ನಮ್ಮ ಕುಟುಂಬಕ್ಕೆ ಏನಾದರೂ ಆದರೆ ಸುಮ್ಮನೆ ಇರ್ತೀವಾ? ಅದೇ ಥರ ಅವ್ರ ಕುಟುಂಬಕ್ಕೆ ಏನಾದರೂ ಆದರೆ ಅವ್ರು ಯಾಕೆ ಸುಮ್ಮನೆ ಇರ್ತಾರೆ? ಹೀಗಾಗಿನ ಅಲ್ಲಿ ಕ್ರೈಮ್ ರೇಟ್ ಕಮ್ಮಿ ಆಗಿರೋದು. ಯೋಗಿ ಆದಿತ್ಯನಾಥ್ ಅವರ ಕಮಿಟ್ಮೆಂಟ್
ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಅವರಿಗೆ ಬರಕ್ಕಂತೂ ಸಾಧ್ಯ ಇಲ್ಲ. ಕರ್ನಾಟಕದಲ್ಲಿ ಇಷ್ಟೊಂದು ಕ್ರೈಮ್ ಹೆಚ್ಚಾಗೋದಕ್ಕೆ ಪರೋಕ್ಷವಾಗಿ ಜಿ ಪರಮೇಶ್ವರ್ ಅವರೇ ಕಾರಣ. ಕಟ್ಟುನಿಟ್ಟಿನ ಕ್ರಮ ಅಂತಾರೆ, ಬರೀ ಬಾಯಲ್ಲಷ್ಟೇ, ಕಣ್ಣಲ್ಲಂತೂ ಕಾಣದೇ ಇಲ್ಲ. ನೀವು ಹುಷಾರಾಗಿರಿ, ನಿಮ್ಮ ಸೇಫ್ಟಿಯನ್ನ ನೀವೇ ನೋಡ್ಕೊಳ್ಳಿ. ಇನ್ ಕೇಸ್ ಸರ್ಕಾರ ಸೇಫ್ಟಿ ಕೊಡುತ್ತೆ ಅನ್ನುವ ಭ್ರಮೆಯಲ್ಲಿದ್ದರೆ ದಯವಿಟ್ಟು ಅದರಿಂದ ಆಚೆ ಬಂದ್ಬಿಡಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.